ಜೀವನದಲ್ಲಿ ಹೀಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಎಷ್ಟೊಂದು ಚುಕ್ಕಿಗಳನ್ನ ಹಾಕೊಂಡಿರ್ತೀವಿ. ಆದ್ರೆ ಸರಿಯಾಗಿ ಪ್ಲಾನ್ ಮಾಡಿದ್ರೆ ಮಾತ್ರ ನಾವ್ ಅಂದ್ಕೊಂಡಿರೋ ದಾರಿಲಿ ಹೋಗಿ ಸಕ್ಸಸ್ ಆಗಕ್ ಸಾಧ್ಯ. ಈ ಚುಕ್ಕಿಗಳನ್ನ ಜೋಡಿಸಿ ಒಂದ್ ಆಕಾರ ಕೊಡೋ ಹಾಗೆ. ಕಾವ್ಯ. ಅತ್ತೆ, ಗುಡ್ ಮಾರ್ನಿಂಗ್ ಅತ್ತೆ. ರಂಗೋಲಿ ಹಾಕೋದ್ನ ಕಲಿತಿದ್ದೀನಿ. ಚೆನ್ನಾಗಿದ್ಯಾ ಅತ್ತೆ? ಅಂಚನೆ ಹೇಳ್ಕೊಡ್ತಿರೋದು. ಕಾವ್ಯ, ನೀನೀಗ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ನೀನಿವತ್ತು ಆಫೀಸ್ಗೆ ಹೋಗ್ಬೇಕು, ನೆನ್ಪಿದೆ ತಾನೇ? ಆಫೀಸಲ್ಲಿ ನಿನ್ನ ವೆಲ್ಕಮ್ ಮಾಡೋದಕ್ಕೆ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ಸ್ ಮಾಡಿಸಿದ್ದೀನಿ. ನನ್ನ ಸೊಸೆ ಆಫೀಸ್ಗೆ ಹೋಗಬೇಕು, ಅದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಕು. ಹೋಗಮ್ಮ, ಹೋಗಿ ರೆಡಿಯಾಗು. ನಮ್ಮ ಮನೇಲಿ ನಮ್ ಬೆನ್ ಹಿಂದೆನೆ ಇಷ್ಟೆಲ್ಲ ನಡೀತಾ ಇದೆಯಾ? ನಾನು ಮೊದಲಿಂದ ಪ್ರೇಮ್ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಅವ್ರಿಗೆ ಅಂಜಲಿ ಅಂದ್ರೆ ಏನೋ ತಾತ್ಸಾರ. ಪಾಪ ಅಂಜಲಿ. ಇದಕ್ಕೆ ನಾ ಅಂಜಲಿ ಒಂದಿನ ಟೈಮ್ ಬೇಕು ಅಂತ ಕೇಳಿದ್ದು. ಹೌದು ಬ್ರೋ, ಈಗ ಅಂಜು ತುಂಬಾ ಗೊಂದಲದಲ್ಲಿದ್ದಾಳೆ. ಹೇಗಾದ್ರೂ ಮಾಡಿ ನಾವು ಅವಳನ್ನ ಇದರಿಂದ ಪಾರ್ ಮಾಡಲೇಬೇಕು. ಈ ವಿಷಯದಲ್ಲಿ ನೀನೇನ್ ಮಾಡೋಕ್ ಸಾಧ್ಯ ಸುಶಾಂತ್? ಸಮಸ್ಯೆ ಎಲ್ಲಿ ಹುಟ್ಟುತ್ತೋ ಪರಿಹಾರನೂ ಅಲ್ಲೇ ಇರುತ್ತೆ ವಸು. ಇಷ್ಟಕ್ಕೆಲ್ಲ ಪ್ರೇಮ ಅತ್ತನೇ ಕಾರಣ ಅಲ್ವಾ? ಈಗ ಅವರಿಂದಾನೇ ಈ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು. ಆದ್ರೆ ಅದೇಗೋ ಸುಶಾಂತ್? ಬ್ರೋ, ಅವ್ರು ಒಪ್ಪೋವರೆಗೂ ಅಂಜು ಆಫೀಸ್ಗೆ ಹೋಗೋದಕ್ಕೆ ಒಪ್ಪೋದಿಲ್ಲ. ಇವತ್ತು ನಾನು ಅಂಜು ಅವ್ರ ಮನೆಗೆ ಹೋಗ್ತಿದ್ದೀವಿ. ನಾನು ಅತ್ತೆಗೆ ಹೇಗಾದ್ರೂ ಮಾಡಿ ಒಪ್ಪೋ ಹಾಗೆ ಮಾಡ್ತೀನಿ. ಅವರೇ ಹೋಗ್ಬಾರ್ದು ಅಂತ ಮಾತು ತಗೊಂಡ್ಮೇಲೆ ಈಗ ಅವರೇ ಹೇಗೆ ಒಪ್ಕೋತಾರೆ ಸುಶಾಂತ್? ವಸು, ನನ್ಗದೆಲ್ಲ ಗೊತ್ತಿಲ್ಲ. ಬಟ್ ಮೊದಲು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಂದ್ಮೇಲೆ ನಿಮಗೆಲ್ಲ ಹೇಳ್ತೀನಿ. ಸರಿ ಸುಶಾಂತ್, ಮೊದಲು ಪ್ರಾಬ್ಲಮ್ ಸಾಲ್ವ್ ಆಗೋದು ಮುಖ್ಯ. ಗಿವ್ ಯುವರ್ ಬೆಸ್ಟ್. ಬ್ರೋ, ವಸು, ನಾವಿವಾಗ ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಕಾವ್ಯಂಗಂತೂ ಅನುಮಾನ ಬರಬಾರ್ದು. ನಾನು ಈಗ ಹೋಗಿ ರೆಡಿ ಆಗ್ತೀನಿ. ಸರಿ ಕಣೋ, ಪ್ಲೀಸ್ ಮ್ಯಾನೇಜ್ ಮಾಡ್ಕೋ. ಓಕೆ ವಸು? ಇವತ್ತು ಅದಕ್ಕೆ ಕಾವ್ಯನ್ನ ಆಫೀಸಿಗೆ ಕರ್ಕೊಂಡು ಹೋಗೋಕೆ ಎಲ್ಲ ಅರೇಂಜ್ ಮಾಡ್ಕೋತಿದ್ದಾರೆ. ಈಗೇನ್ ಮಾಡೋದು ಸಿದ್ದು? ಸದ್ಯಕ್ಕೆ ನಂಗೇನು ಗೊತ್ತಿಲ್ಲ ಅತ್ತೆ. ನೋಡೋಣ. ಮೊದಲು ಸುಶಾಂತ್ ಪ್ರೇಮ ಅತ್ತೆನ ಒಪ್ಸಿ ಮನೆಗೆ ಬರೋವರೆಗೂ ಕಾವ್ಯ ಆಫೀಸ್ಗೆ ಹೋಗಲ್ಲ ಅನ್ನೋ ವಿಷಯನ ಯಾರಿಗೂ ತಿಳಿಸೋದು ಬೇಡ. ಅಷ್ಟೆಲ್ಲ ಏನಾದರೂ ಯೋಚನೆ ಮಾಡ್ತೀನಿ. ಅತ್ತೆಗೆ ಇರೋ ವಿಷಯನೆಲ್ಲ ಹೇಳ್ಬಿಡ್ಬೇಕು. ಕಾವ್ಯ, ಯಾಕೆ ಸುಮ್ಮನೆ ನಿಂತಿದ್ಯಾ? ಹೋಗ್ಬೇಕು, ರೆಡಿಯಾಗು. ಅತ್ತೆ, ಆಕ್ಚುಲಿ ನಾನು... ಕಾವ್ಯ, ಇಲ್ಲೇನ್ ಮಾಡ್ತಿದ್ಯಾ? ಆಫೀಸಿಗೆ ಟೈಮ್ ಆಯ್ತು, ರೆಡಿ ಆಗಲ್ವಾ? ಅಲ್ಲ ಸಿದ್ಧಾರ್ಥ ಅವರೇ, ಕಾವ್ಯ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಆಫೀಸಿಗೆ ಯಾವಾಗಲೂ ಟೈಮ್ ಕರೆಕ್ಟಾಗಿ ಹೋಗ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬಾಬಾ ಬಾ ಕಾವ್ಯ. ಸಿದ್ಧಾರ್ಥ ಅವರೇ, ಇದೇನಿದು? ಸಿದ್ಧಾರ್ಥ ಅವರೇ ಕಾವ್ಯನ ಮತ್ತೆ ಆಫೀಸ್ಗೆ ಹೋಗು ಅಂತಿದ್ದಾರಲ್ಲ.
ಕಾವ್ಯ ನೀನು ಒಂದಾದ್ರಿ ಅಂತ ಗೆದ್ದೆ ಅನ್ಕೋಬೇಡ. ಇನ್ನು ಮುಂದೆ ಈ ವೇದ ಏನು ಅಂತ ತೋರಿಸ್ತೀನಿ. ಏನಾಯ್ತು ಸಿದ್ಧಾರ್ಥ ಅವ್ರೆ, ಯಾಕೆ ಈ ತರ ಹೇಳ್ಕೊಂಬರ್ತಿದ್ದೀರಾ? ಇನ್ನೊಂದು ಸ್ವಲ್ಪ ಹೊತ್ತು ನೀನು ಅಲ್ಲೇ ಇದ್ದಿದ್ರೆ ಮನೇಲಿ ಇನ್ನೊಂದು ಮಹಾಭಾರತ ನಡೆದಿರೋದು. ಹೌದು, ಅಮ್ಮನ ಮುಂದೆ ಏನು ಹೇಳೋಕೊಟ್ಟಿದ್ದೆ ನೀನು? ಇರೋ ವಿಷಯನ ಅತ್ತೆಗೆ ಹೇಳ್ತಿದ್ದೆ. ಪಾಪ ಅವ್ರಿವತ್ತು ನಾನೇ ಆಫೀಸ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ನಾನು ಅಂಜು ಡಿಸೈಡ್ ಮಾಡಿರೋ ವಿಷಯ ಅವ್ರಿಗೆ ಹೇಳ್ಬೇಕಲ್ವಾ? ಆಫೀಸ್ಗೆ ಹೋಗೋದ್ ನಾನಲ್ಲ ಅಂಜು ಅಂತ ತಿಳಿಸ್ಬೇಕಲ್ವಾ? ನಿನ್ ತಲೆ, ಈ ವಿಷಯ ಅಲ್ಲಿ ಹೇಳಿದ್ರೆ ಏನಾಗ್ತಿತ್ತು ಗೊತ್ತಾ? ಏನ್ ಆಗ್ತಿರ್ಲಿಲ್ಲ, ನನ್ನ ಅತ್ತೆನ ಹೇಗಾದ್ರೂ ಮಾಡಿ ಒಪ್ಪಿಸ್ತಿದ್ದೆ. ಕಾವ್ಯ, ನಿಂಗೆ ಅಮ್ಮನ ಬಗ್ಗೆ ಸರಿ ಗೊತ್ತಿಲ್ಲ. ಸದ್ಯಕ್ಕೆ ಅಂಜಲಿ ಬಗ್ಗೆ ಅಮ್ಮನ ಹತ್ರ ಒಳ್ಳೆ ಒಪಿನಿಯನ್ ಇಲ್ಲ. ಎನಿವೇ ಅಂಜಲಿ ಟೈಮ್ ತಗೊಂಡಿದಾರೆ ತಾನೆ, ನೀನು ಅಲ್ಲಿವರೆಗೂ ಸುಮ್ಮನಿರ್ಬೋದು ತಾನೆ? ಹೋ ಹೌದಲ್ವಾ, ಇದ್ ನನಗ್ ಹೊಳಿಲೇ ಇಲ್ಲ. ನೋಡು ಕಾವ್ಯ, ಅಂಜಲಿ ಯೋಚನೆ ಮಾಡಿ ಕನ್ಫರ್ಮ್ ಮಾಡಿ ಹೇಳೋವರೆಗೂ ಅಮ್ಮನ ಹತ್ರ ಈ ವಿಷಯ ನೀನು ಮಾತಾಡೋ ಹಾಗಿಲ್ಲ, ಓಕೆನಾ? ಅಲ್ಲ, ಅಂಜು ಹೇಗಿದ್ರು ಮಾತು ಕೊಟ್ಟಿದ್ದಾಳೆ, ನಾಳೆ ಅವಳು ಹೋಗೇ ಹೋಗ್ತಾಳಲ್ವಾ? ಸರಿ, ಅವಳು ಹೋದಾಗೆ ಈ ವಿಷಯ ಹೇಳ್ಬೋದು ತಾನೆ? ಸರಿ ಬಿಡಿ, ಇನ್ನೀ ವಿಷಯನ ಎತ್ತಲ್ಲ. ಅದಕ್ಕೆ ಹೇಳೋದು, ಇರೋ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟು ಅವಾಗ ಯೂಸ್ ಮಾಡ್ತಿರ್ಬೇಕು ಅಂತ. ಅಂದ್ರೆ ನಾನ್ ತಲೆ ಇಲ್ದೆ ಮಾತಾಡ್ತೀನಿ ಅಂತನಾ? ಇದು ನಾನು ರೀಕನ್ಫರ್ಮ್ ಬೇರೆ ಮಾಡ್ಬೇಕಾ? ಸಿದ್ಧಾರ್ಥ ಅವ್ರೆ, ದಿಸ್ ಇಸ್ ಟೂ ಮಚ್. ಓಕೆ, ಕೂಲ್. ಸರಿ ಬಿಡಿ, ನನ್ಗೂ ಬೆಳಿಗ್ಗೆ ನಿಮ್ ಹತ್ರ ಕಿತ್ತಾಡ್ಕೊಂಡು ಮೂಡ್ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ. ಹೇಯ್, ನನ್ ಸವಾಸ ಮಾಡಿ ನಿಂಗೆ ಒಳ್ಳೆ ಬುದ್ಧಿ ಬರ್ತಾ ಇದೆ. ಹಾ ಸಿದ್ಧಾರ್ಥ ಅವ್ರೆ, ನಾನ್ ನಿಮಗೇನೋ ಹೇಳ್ಬೇಕು. ಹ್ಮ್. ಇವತ್ತು ಮನೆ ಮುಂದೆ ರಂಗೋಲಿ ಬಿಡೋದ್ನ ಕಲ್ತ್ಕೊಂಡೆ. ಸೀರಿಯಸ್ಲಿ? ಹೌದು, ನನ್ನ ನಂಬಿ. ಸುಳ್ಳು? ನಿಜವಾಗ್ಲೂ ಅಂಜು ಹೇಳ್ಕೊಟ್ಲು. ವಾವ್, ಗುಡ್, ಕೀಪ್ ಇಟ್ ಅಪ್. ಬಟ್ ಹೇಗ್ ಇದೆಲ್ಲ ಸಡನ್ ಆಗಿ? ಇನ್ ಮುಂದೆ ನಾನೇ ಅಲ್ವಾ ಈ ಮನೆ ಕೆಲ್ಸಗಳೆಲ್ಲ ಮಾಡ್ಬೇಕು, ಅದಕ್ಕೆ ಎಲ್ಲಾ ಕೆಲ್ಸಗಳ್ನು ಕಲಿತಾ ಇದ್ದೀನಿ. ಇವಳೇನೋ ಇದ್ರಲ್ಲೇ ಖುಷಿ ಪಡ್ತಾ ಇದ್ದಾಳೆ. ಆದ್ರೆ ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ, ದೇವ್ರಿಗೆ ಗೊತ್ತು. ಸಿದ್ಧಾರ್ಥ ಅವ್ರೆ, ಎಲ್ ಕಳ್ದೋದ್ರಿ? ಎಲ್ಲೂ ಇಲ್ಲ. ಸಿದ್ಧಾರ್ಥ ಅವ್ರೆ, ನಂಗೊಂದ್ ಡೌಟ್ ಇದೆ. ಆಫೀಸ್ಗೆ ಹೋಗ್ತೀನಿ ಅಂತ ಒಪ್ಕೊಳಕ್ಕೆ ಅಂಜು ಒಂದಿನ ಟೈಮ್ ಯಾಕೆ ತಗೊಂಡ್ಲು? ನನ್ಗಂತೂ ಇದು ಅರ್ಥನೇ ಆಗ್ತಿಲ್ಲ. ಅಂಜಲಿ ಏನೇ ಮಾಡಿದ್ರು ಯೋಚನೆ ಮಾಡಿರ್ತಾರೆ. ಸೊ ಯೋಚನೆ ಮಾಡಕ್ ತಾನೆ ಟೈಮ್ ಕೇಳಿರೋದು. ಇಟ್ಸ್ ಓಕೆ. ನೀವು ಸರಿಯಾಗಿದ್ದೀರಾ. ನನ್ ಮಾತ್ ತಗೊಂಡ್ಮೇಲೆನೂ ಇನ್ನೂ ಯೋಚನೆ ಮಾಡೋಂಥದ್ದು ಏನಿದೆ? ಅದು ಅಂಜಲಿ, ಕಾವ್ಯ ಅಲ್ಲ. ಕಾವ್ಯ ಅಂಜಲಿ ಯೋಚನೆಗಳು ಬೇರೆ ಬೇರೆ ಅಂತ ನೀನೇ ತಾನೇ ಹೇಳಿದ್ದು. ಒಂದಿನ ಟೈಮ್ ತಾನೇ, ತಗೊಳ್ಳಿ ಬಿಡು. ಸರಿ. ಛೇ, ಈ ಅಂಜಲಿ ಬೇಗ ರೆಡಿ ಆಗಿದ್ರೆ ಮನೆಯವ್ರು ಯಾರಿಗೂ ಕಾಣ್ದೇ ಇರೋವಾಗ ಹೋಗ್ಬೋದಿತ್ತು. ಇವ್ರು ಎಲ್ಲೋದ್ರು? ರಾತ್ರಿನೇ ಹೇಳಿದ್ನಲ್ಲ, ಈ ಅಂಜಲಿಗೆ ಸ್ವಲ್ಪನೂ ಟೈಮ್. ಅಂಜಲಿ ಏನ್ ಹಾಕಿ ಕೂತ್ಬಿಟ್ರಿ? ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ನಡೀರಿ, ನಿನ್ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕಲ್ವಾ? ಬೇಡ ಸುಶಾಂತ್, ನಾವೆಲ್ಲಿಗೂ ಹೋಗ್ತಿಲ್ಲ. ಈಗಿರೋ ಸಮಸ್ಯೆ ನಂದು, ನಾನ್ ಸರಿ ಮಾಡ್ಕೋತೀನಿ. ನೀವಿದ್ರಲ್ಲಿ ಮಧ್ಯ ಬಂದು ವಿಷಯ ಇನ್ನೆಲ್ಲಿಗೂ ಹೋಗೋದು ನಂಗೆ ಇಷ್ಟ ಇಲ್ಲ. ಹಾಗಾಗಕ್ ನಾನು ಬಿಡಲ್ಲ ಅಂಜಲಿ. ನಿಮ್ ಪ್ರಾಬ್ಲಮ್ ನಂಗೂ ಪ್ರಾಬ್ಲಮ್ಮೇ. ಅದೇನೇ ಆದ್ರೂ ನಾನು ನಿಮ್ ಜೊತೆಗಿರ್ತೀನಿ. ಇಬ್ರು ಒಟ್ಟಿಗೆ ಫೇಸ್ ಮಾಡೋಣ. ಇರೋ ಸಮಸ್ಯೆನ ಬಗೆಹರಿಸ್ದೆ ನಾನು ವಾಪಸ್ ಬರಲ್ಲ, ನನ್ನ ನಂಬಿ. ಸರಿ, ಬೇಗ ರೆಡಿಯಾಗಿ, ಟೈಮ್ ಇಲ್ಲ. ಈಗ ನಾವಲ್ಗೆ ಹೋಗ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಇನ್ಕ್ಲೂಡಿಂಗ್ ಕಾವ್ಯ. ಅದ್ ಹೇಗ್ ಸಾಧ್ಯ ಸುಶಾಂತ್? ಮನೇಲಿ ಯಾರಿಗೂ ಹೇಳ್ದೆ ಹೋಗೋದಕ್ ಹೇಗ್ ಸಾಧ್ಯ? ನಾವ್ ಹೊರಗ್ ಹೊರಟ್ರೆ ಕಾವ್ಯ ಕೇಳೇ ಕೇಳ್ತಾಳೆ.
ಅವಳಿಗೆ ಸುಳ್ಳು ಹೇಳಿ ಹೋಗೋಕೆ ನನ್ ಮನ್ಸು ಒಪ್ಪಲ್ಲ. ಹಾಗಾದ್ರೆ ಅವಳಿಂದ ಈ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೀರಾ? ಅವಳಿಗೆ ಈ ವಿಷಯ ಹೀಗಿದೆ ಅಂತ ಹೇಳಿ ನೋಡೋಣ. ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳಿದ್ರೆ ಏನೂ ತಪ್ಪಿಲ್ಲ ಅಂಜಲಿ. ಆದ್ರೂ ನನಗೆ ಕಷ್ಟ ಸುಶಾಂತ್. ಅಷ್ಟಕ್ಕೂ ಕಾವ್ಯಂಗೆ ನಾನು ಸುಳ್ಳೇನು ಹೇಳಲಿಲ್ಲ, ವಿಷಯನ್ ಮುಚ್ಚಿಟ್ಟಿದ್ದೀನಿ ಅಷ್ಟೇ. ನೀವ್ ಬೇಕಾದ್ರೆ ಈಸಿಯಾಗಿ ಸುಳ್ಳು ಹೇಳ್ಬೋದು, ಆದ್ರೆ ನನಗ್ ಹಾಗಾಗಲ್ಲ. ಹಲೋ ಹಲೋ, ಏನೋ ನಿಮ್ ಒಳ್ಳೇದಕ್ಕೆ ಹೇಳಿದ್ರೆ ನೀವ್ ನನ್ ಬಿಡ್ ಅಲ್ಲ, ನನ್ಗೂ ಸುಳ್ಳು ಹೇಳೋದಕ್ಕೆ ಕಷ್ಟ ಅಂತ ಹೇಳೋದಕ್ಕೆ ಹೋದೆ. ನಿಜ ಹೇಳೋದು ತುಂಬಾ ಈಸಿ ಅಂಜಲಿ, ಆದ್ರೆ ಸುಳ್ಳು ಹೇಳಿ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನಿಮ್ಗೆಲ್ಲ ಅರ್ಥ ಆಗುತ್ತೆ. ಏನಂದ್ರಿ? ಏನಿಲ್ವಲ್ಲ. ಅದೆಲ್ಲ ಬಿಡಿ ಸುಶಾಂತ್, ಈಗ ನೀವ್ ನನ್ನನ್ ಯಾಕೆ ಬಲವಂತ ಮಾಡ್ತಿದ್ದೀರಾ? ಇದೆಲ್ಲ ಯಾವ್ದೂ ಆಗಲ್ಲ. ನಾನು ಇದನ್ನ ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಿ, ನೀವೇನ್ ಟೆನ್ಷನ್ ತಗೋಬೇಡಿ. ಅದೇ ಇವಾಗ ಸುಮ್ನೆ ನನ್ ಜೊತೆ ಬನ್ನಿ ಅಂಜಲಿ. ಕಾವ್ಯ, ನೀವು ಮಾತು ಕೊಟ್ಟು ನೀವು ಅದನ್ನ ತಪ್ಪಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ? ಹಾಗಾಗ್ಬಾರ್ದಲ್ವಾ? ನೀವು ಬೇಗ ರೆಡಿಯಾಗಿ ಬನ್ನಿ, ನಾನು ಹೊರಗೆ ಕಾಯ್ತಿರ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಂಜಲಿ, ಬನ್ನಿ ಬನ್ನಿ. ಅಂಜು, ಅಂಜು, ಸುಶಾಂತ್ ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಯಾರಾದ್ರೂ ಎಲ್ಗಾದ್ರೂ ಹೋಗ್ಬೇಕಾದ್ರೆ ಆ ತರ ಕೇಳ್ಬಾರ್ದು. ಅಯ್ಯೋ, ಅದಕ್ಯಾಕೋ ಹೀಗ್ ರಿಯಾಕ್ಟ್ ಮಾಡ್ತಿದ್ಯಾ? ಮತ್ತಿನೇನು, ಎಲ್ಗಾದ್ರೂ ಹೋಗ್ಬೇಕಾದ್ರೆ ಆತರ ಕೇಳಿದ್ರೆ ಅದು ಅಪಶಕುನ. ಏನು ಅಪಶಕುನ ಅಂತ್ಯಾ ನನ್ನನ್ನೇ? ಏನಂತ ಗನಂದಾರಿ ಕೆಲ್ಸ ಮಾಡಕ್ ಹೋಗ್ತಿದ್ಯಾ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನೀನಂತವ್ರು ಇನ್ನೂ ಇರೋದ್ರಿಂದಾನೆ ಮೂಡ್ ನಂಬಿಕೆ ಅನ್ನೋದು ಉಳ್ದಿರೋದು. ಪಾ, ಹೇಳ್ಬಿಟ್ಲು. ನಿನ್ನಂತವ್ರು ಇರೋದ್ರಿಂದಾನೆ ನಮ್ ಕಲ್ಚರ್ ಅರ್ಧ ಅಲ್ಲ ಮುಕ್ಕಾಲ್ ಭಾಗ ಹಾಳಾಗ್ತಿರೋದು. ಹೌದೌದು, ಇವನೊಬ್ಬ ಮಾತ್ರ ಕಲ್ಚರ್ನ ಉಳ್ಸ್ಕೊಂಡ್ ಬಂದಿರೋ ತರ ಒಳ್ಳೆ ಹಳೆ ಮುದ್ಕನ್ ತರ ಆಡ್ತೀಯ. ಏನೋ ನನ್ನ ಮುದ್ಕ ಅಂತಿದ್ಯಾ? ಅಂಜಲಿ, ನೀನೇ ಏನಾದ್ರೂ ಹೇಳ್ಬಿಡು, ಇಲ್ಲ ನನ್ ಬುದ್ಧಿ ಹೇಳ್ಬೇಕಾಗತ್ತೆ ಇವಳಿಗೆ. ಅಯ್ಯೋ ಯಾಕಿಬ್ರು ಹಿಂಗ್ ಕಿತ್ತಾಡ್ತಿದ್ದೀರಾ? ಅಂಜು, ನಿನಗ್ ಗೊತ್ತಾಗಲ್ಲ, ಸುಮ್ನಿರು ನೀನು. ಕಾವ್ಯ, ಸುಶಾಂತ್, ಕಾವ್ಯ, ನೀವಿಬ್ರೊಳ್ಳೆ ಚಿಕ್ಕ ಮಕ್ಳ ತರ ಕೂಗಾಡ್ತಾ ಇದೀರಲ್ಲ. ಸುಶಾಂತ್, ನಿನಗಾದ್ರೂ ಬುದ್ಧಿ ಇಲ್ವೇನೋ? ಅವಳೇನೋ ಮಾತಾಡ್ತಾಳೆ ಅಂತ ನೀನು ಅದನ್ನ ದೊಡ್ಡದ್ ಮಾಡ್ತಿದ್ಯಲ್ಲ. ಕಾವ್ಯ, ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅನ್ನೋ ನಂಬಿಕೆ ಇದೆ. ನೀನ್ ನನ್ನನ್ನು ಕೇಳಿದ್ರೆ ನಾನೇ ಹೇಳ್ತಾ ಇದ್ದೆ. ಅವರಿಬ್ರು ಹೊರಗಡೆ ಹೋಗೋ ವಿಷಯ ನನಗೆ ಗೊತ್ತಿತ್ತು. ಅದು ಸರಿ ಸಿದ್ಧಾರ್ಥ್ ಅವ್ರೆ, ಆದ್ರೆ ಎಲ್ಲಿಗ್ ಹೋಗ್ತಿದ್ದೀರಾ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಎಲ್ಲಿಗೆ 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 ನಾನು ಹೇಳ್ತೀನಿ ಕೇಳು. ಸುಶಾಂತ್ ಬ್ರೋ, ಕಾವ್ಯ, ಅಂಜು ಕೈಗೆ ಏಟಾಗಿತ್ತಲ್ಲ, ಅದಕ್ಕೆ ಬ್ಯಾಂಡೇಜ್ ಹಾಕಿದ್ನಲ್ಲ, ಅದಿನ್ನ ನೋವ್ತಾ ಇದೆಯಂತೆ. ಅದಕ್ಕೆ ಡಾಕ್ಟರ್ ಹತ್ರ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಕಾ? ಹೌದಾ, ಅಷ್ಟೇನಾ? ಅದಕ್ಕೆ ಯಾಕೆ ಹೀಗಾಡ್ತಿದ್ಯಾ? ಹೋಗ್ ಬನ್ನಿ, ಹೋಗ್ಬಾ ಅಂಜು. ಬಾ ಅಂಜು. ಬ್ರೋ, ಏಯ್, ಅಂಜು ಕೈಗೆ ಏಟಾಗಿದೆ, ಅದಕ್ಕೆ ಬ್ಯಾಂಡೇಜ್ ಹಾಕಿದ್ದೀನಿ, ಅದಕ್ಕೆ ನೋವ್ತಾ ಇದೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಎಲ್ಗೆ ಅಂತ ಕೇಳ್ಬೇಡ. ಬಾಯ್ ಬಾ. ಬ್ರೋ, ಆಕ್ಚುಲಿ ರಿಷಿ, ಹಾಗೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು. ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ, ಸರಿನಾ? ನಡಿ ಅಲ್ಲ, ನಡಿ ಕಾವ್ಯ. ಅಲ್ಲ ಅತ್ತೆ, ರಿಷಿ ಎಲ್ಲಿಗೆ ಅಂತ ಕೇಳಬಾರ್ದು. ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಬರ್ತಾರೆ. ಅಲ್ಲ, ನಾನು ಎಲ್ಲಿಗೆ ಅಂತ ಕೇಳಲೇ ಇಲ್ವಲ್ಲ.
ಹಾ. ಏನದ? ಏನಿಲ್ಲವಾ, ನನ್ನ ಸೊಸೆಗೆ ಆಫೀಸಲ್ಲಿ ಕೊಡೋಕೆ ಅಂತ ಒಂದು ಸಣ್ಣ ಗಿಫ್ಟ್ ತಂದಿದ್ದೀನಿ. ನಿನ್ನ ಪ್ರೀತಿ ಸೊಸಿಗೆ ಕೊಡಾಕ ಆಯರ್ ತಗೊಂಬಂದಿ ಅಂತ ಆತ. ಏನದ? ತೋರಿಸ್ತೀನಿ. ನೋಡಿಯವ್ವ, ಹೇಗಿದೆ? ಆಯ್ಕಿನಿಂದ ಅಂದ್ಮ್ಯಾಗ ಚಲೋನ ಇರ್ತೈತಿ ಬಿಡು, ಚಂದ ಐತಿ. ದೇವ್ರ ಅಪ್ಪಿ ಅನ್ಕೊಂಡಂಗ ಆಗ್ಲಿ, ಅದನ್ನ ಸುಳ್ಳು ಮಾಡಬೇಡ ನೀ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ, ಆಗ ಮೆಚ್ಚಿಕೊಳ್ಳುವೆ. ಪಾಪಬಾಂ ಪಾಪಬಾಂ ಪಾಪಬಾಂ. ಪ್ರೇಮು ಪ್ರೇಮು ಪ್ರೇಮು, ನನ್ನ ಹೆಂಡತಿ ಪ್ರೇಮು, ಪಾತ್ರೆ ತಿಕ್ಕೋಗ್ಬೇಕು ನೀವು. ನಗು ಬರ್ತಿರೋ ಪ್ರೇಮು? ಓಕೆ, ವರ್ಷನ್ ಚೇಂಜ್ ಮಾಡ್ತೀನಿ. ಪ್ರೇಮು, ಆಗಾಗ ನಿನ್ನ ಮುಖದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಳ್ಳುವುದು ನಿನ್ನ ಡೆಸ್ಟಿನಿ. ಅದನ್ನು ಶಮನಗೊಳಿಸಿ ನಿನ್ನನ್ನು ಶಾಂತಳನ್ನಾಗಿ ಮಾಡುವುದು ನನ್ನ ವಿಧಿಲಿಖಿತ. ಈಗ್ಲೂ ನಗು ಬರ್ತಿಲ್ವನೆ? ಒಂಚೂರು ನಗೆ, ಒಂದ್ ಸ್ವಲ್ಪ ನಗೆ. ಅಯ್ಯೋ ಬಿಡಿ. ನನ್ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ಟು ನಗು ನಗು ಅಂತ ಹೇಳಿದ್ರೆ ಎಲ್ಲಿಂದ ಬರ್ಬೇಕು ನಗು? ಇದೊಳ್ಳೆ ಚೆನ್ನಾಗಿದೆಯಲ್ಲೇ. ಬೀಗರ ಮನೆಯಿಂದ ನೀನು ಕರ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಲ್ಲ ನೀನು. ಅಲ್ವೇ, ಮಗಳನ್ ಕೊಟ್ಟ ಮನೆಯಲ್ಲಿ ಎಷ್ಟು ದಿನ ಇರೋಕ್ ಸಾಧ್ಯ? ಅರ್ಥನೇ ಆಗಲ್ವಲ್ಲೇ ನಿನ್ಗೆ? ಸುಮ್ನೆ ಹೋಗ್ತೀರಾ ಆ ಕಡೆ? ಹಾಗಲ್ಲ ಪ್ರೇಮು, ನಮ್ಗೆ ಅದ್ ಪ್ರೈವಸಿ ಬೇಡವಾ? ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ರೆ ನಮ್ ಜೀವನ ಎಂಜಾಯ್ ಮಾಡೋದು ಯಾವಾಗ? ನಿಮ್ ಮುಖ, ಮಗಳಿಗೆ ಮದ್ವೆ ಆಗಿ ಮೊಮ್ಮಗನ್ ನೋಡೋ ವಯಸ್ಸಲ್ಲಿ ಏನ್ರಿ ನಿಮ್ಗೆ ಎಂಜಾಯ್ಮೆಂಟು? ಅದಕ್ಕೆ ನಿನ್ನನ್ ಕರ್ಕೊಂಡ್ ಬಂದಿದ್ದು. ಅಲ್ಲಿ ಅವ್ರು ಎಂಜಾಯ್ ಮಾಡ್ಲಿ, ಇಲ್ಲಿ ನಾವ್ ಎಂಜಾಯ್ ಮಾಡೋಣ. ಅಪರೂಪಕ್ ನನ್ ಮಗಳು ಗಂಡನ್ ಜೊತೆ ಹೊರಗಡೆ ಖುಷಿಯಾಗಿ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಅವಳು ಬರೋವರೆಗೂ ಇದ್ದು ಒಂದ್ ಬಾಯಿ ಹೇಳ್ಬಿಟ್ ಬರೋಣ ಅಂತ ಹೇಳ್ದೆ. ಎಲ್ ಕೇಳ್ತೀರ ನನ್ ಮಾತ್ನ? ದರ 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 ಅಂತ ಹೇಳ್ಕೊಂಡೆ ಬಂದ್ಬಿಟ್ರಲ್ಲ. ಅಷ್ಟು ಅರ್ಜೆಂಟ್ ಏನಿತ್ತು ಅಂತೀನಿ. ನೋಡಿದ್ರ, ನನ್ ಮಗಳು ಮನೆಗ್ ಬಂದಿರ್ತಾಳೆ, ಅಲ್ಲಿ ನನ್ ಕಾಣಿಸಿರಲ್ಲ. ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಭ್ರಮೆ ಕಣೆ ನಿನ್ಗೆ. ಪೇಪರ್ ನೋನೋ ಹಾಲ್ ನೋನೋ ದುಡ್ಡಿನ ಕಲೆಕ್ಷನ್ ಬಂದಿರ್ಬೇಕು. ನಾನೇ ಹೋಗಿ ಬಾಗಿಲು ತೆಗಿತೀನಿ. ಬೇಕಾಗಿಲ್ಲ, ನಾನೇ ಹೋಗಿ ನೋಡ್ತೀನಿ. ಭ್ರಮೇನ ವಾಸ್ತವನ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಯ್ತು ಮಹಾರಾಣಿ ಅವ್ರೆ. ಅಂಜು, ಅಳಿಯಂದ್ರೆ ಇದೇನ್ ಆಶ್ಚರ್ಯ? ಪ್ರೇಮು, ನಿನ್ ಬಾಯಲ್ಲಿ ಮಚ್ಚೇನ ಇರ್ಬೇಕು ಕಣೆ. ನೀನ್ ಹೇಳ್ದಾಗೆ ಮಗಳು ಅಳಿಯಂದ್ರು ಬಂದೇ ಬಿಟ್ಟಿದಾರಲ್ಲ. ನನ್ ಮಗಳು ಇನ್ನೂ ಬಂದಿಲ್ಲ ರೀ. ನನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಎಲ್ಲೋ ಬಚ್ಚಿಟ್ಕೊಂಡಿರ್ಬಹುದು. ಕಾವ್ಯ, ಕಾವ್ಯ ಅತ್ತೆ, ಕಾವ್ಯ ಬಂದಿಲ್ಲ. ಬಂದಿಲ್ವಾ ರೀ? ಹಾ ಕಾವ್ಯ ಪ್ರೇಮು, ಬಂದಿಲ್ವಂತಪ್ಪ. ಅವಳ ಕೋಪ ಇನ್ನೂ ಕಮ್ಮಿ ಆಗಿಲ್ವಾ ಅಳಿಯಂದ್ರೆ? ಅಯ್ಯೋ ಮಾವ, ಅದೆಲ್ಲ ಮುಗ್ದೋದ್ ಕತೆ. ಕಾವ್ಯ ಅಂಜು ಇಬ್ರು ಮತ್ತೆ ಒಂದಾಗಿದ್ದಾರೆ. ಮಗಳೇ,
ಅಳಿಯಂದ್ರೆ ಹೇಳ್ತಿರೋದು ನಿಜನಾ? ಅಯ್ಯಯ್ಯೋ, ಎಂಥ ಸಿಹಿ ಸುದ್ದಿ ಹೊತ್ಕೊಂಡ್ಬಂದಿದ್ದೀರಿ ನೀವು. ನನ್ ಬುದ್ಧಿಗಿಷ್ಟು ಅಂಥವ್ರನ್ನ ಬಾಗ್ಲಲ್ಲಿ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ. ಮೊದಲು ಒಳಗಡೆ ಬನ್ನಿ ಅಳಿಯಂದ್ರೆ, ಬನ್ನಿ 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 ಅಳಿಯಂದ್ರೆ. ಬಾ ಪ್ರೇಮು, ಬಾ ಬಾ ಪ್ರೇಮು, ನೀನ್ ಬಾ. ಬನ್ನಿ ಅಳಿಯಂದ್ರೆ, ಬನ್ನಿ ಕೂತ್ಕೊಳ್ಳಿ. ನನ್ಗೆ ಹಸುವಾಗ್ತಿದೆ. ಏಯ್ ಪ್ರೇಮು, ಪ್ರೇಮು. ದೋಸೆ ತಣ್ಣಗಾಗೋಗುತ್ತೆ. ನನ್ಗಿದು ಮೊದ್ಲೇ ಗೊತ್ತಿತ್ತು. ನನ್ ಮಗಳು ಕಾವಿನ ಕೋಪ ಇದೆಯಲ್ಲ, ಅದು ಒಂಥರ ಮಂತ್ಲಿ ಸ್ಯಾಲ್ರಿ ತರ ಹೀಗ್ ಬಂದ್ ಹಾಗೊಟ್ಟೋಗುತ್ತೆ. ಏನ್ ಕಂಪ್ಯಾರಿಸನ್ ಅಂತ ಹೇಳಿದ್ರಿ ಮಾವ? ಅದ್ ಬಿಡಿ, ನೀವೆಷ್ಟಲ್ಲಿದ್ದೀರಾ? ಅದು ಅಳಿಯಂದ್ರೆ ಹೆಂಡತಿ ಕೋಪ ಮಾಡ್ಕೊಂಡಾಗ ಗಂಡ ನಳಮಹಾರಾಜನಾಗಿ ಅಡುಗೆ ಯುದ್ಧಕ್ಕಿಳಿದ್ರೆ ಅವಳ ಕೋಪ ಎಂಥದ್ದೇ ಆಗಿದ್ರು ಸುಲಭವಾಗಿ ಜಯಿಸಬಹುದು. ನಾನು ಇಷ್ಟು ವರ್ಷಗಳಲ್ಲಿ ನನಗಾಗಿ ಕಂಡ್ಕೊಂಡಿರೋ ಸತ್ಯ. ಒಂದ್ ನಿಮಿಷ ಬನ್ನಿ ಬನ್ನಿ, ಇದನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಗೂ ಕ್ಷೇಮ. ಹಾಗಂತೀರಾ? ಇದ್ ನನಗ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಮಾವ. ಅಂಜಲಿ, ಚಿಕ್ಕಮ್ಮ, ನನ್ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ? ನನ್ ಮಗಳನ್ನ ಕರ್ಕೊಂಡ್ ಬರ್ದೆ ನೀನ್ ಯಾಕೆ ಇಲ್ಲಿಗೆ ಬಂದೆ?